ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೃಹಲಕ್ಷ್ಮಿಯರಿಗೆ ಎರಡು ಗುಡ್ ನ್ಯೂಸ್ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ನಿನ್ನೆ ಲೈವ್ ಮಾಡಿದಾಗ ಸಾಕಷ್ಟು ಜನ ಸರ್ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಹೇಳಿ, ಈಗ ಆ ಯೋಜನೆ ಇದೆಯಾ, ಯಾವ ರೀತಿ ಇದೆ, ಇನ್ ಕೇಸ್ 2006ರಲ್ಲಿ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅರ್ಜಿ ಹಾಕಿದರೆ ಏನೇನು ದಾಖಲಾತಿಗಳು ಕೊಡಬೇಕು ಎಲ್ಲದನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದೇ ಅಂತಲ್ಲ, ಏನೇ ನಾವು ವಿಡಿಯೋ ಮಾಡಿರ್ಬೋದು ಅಥವಾ ಏನಾದರೂ ಒಂದು ರಿಸರ್ಚ್ ಮಾಡಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೇ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನಮ್ಮ ಎಫರ್ಟ್ಗೆ. ಹಾಗಾದರೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಖಂಡಿತವಾಗ್ಲೂ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಗೃಹಲಕ್ಷ್ಮಿಯರಿಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ಬ್ರೀಫಾಗಿ ತಿಳಿಸ್ಬಿಡ್ತೀನಿ. ಈಗ ಆಲ್ರೆಡಿ ಅವರಿಗೆ ಕ್ಲೈಮ್ ಮಾಡುವಂಥ ಸಮಯ ಬಂದಿದೆ. ಯಾರ್ಯಾರು ಈಗ 2006ರಲ್ಲಿ ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿದ್ರಿ, ಈಗ 2024ಕ್ಕೆ ಆ ಒಂದು ಹೆಣ್ಣು ಮಕ್ಕಳಿಗೆ ಈಗ ಕ್ಲೈಮ್ ಕೊಡುವಂಥ, ಸರ್ಕಾರದಿಂದ ಹಣ ಕೊಡುವಂಥ ಸಮಯ ಬಂದಿದೆ, ಓಕೆನಾ. ಹಣ ಕೊಡಬೇಕು ಅಂದರೆ ಅವರು ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಮೊದಲು ಹೇಳ್ಬಿಡ್ತೀನಿ. ಅದಕ್ಕಿಂತ ಆಮೇಲೆ ಇದಾದ ನಂತರ ನಿಮಗೆ ಈಗ ಹೊಸದಾಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸ್ಬೇಕು ಅಂದರೆ ಯಾವ ರೀತಿಯಾಗಿ ಮಾಡಿಸ್ಬೇಕು ಅಂತಲೂ ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಓಕೆನಾ. ಲೇಟ್ ಮಾಡಲ್ಲ, ಪಟ ಹೇಳ್ತೀನಿ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. ಈಗ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ನೀವು 2006ರಲ್ಲಿ ಮಾಡಿಸಿದ್ದೀರಾ ಅಂದರೆ ನೀವು ಇವಾಗ ಕೆಲವೊಂದೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಈ ಒಂದು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬರುವಂಥದ್ದು. ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮಗು ಕಡ್ಡಾಯವಾಗಿ 8ನೇ ತರಗತಿವರೆಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿರಬೇಕಾಗತ್ತೆ. ಈಗ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗೆ ಶಾಲಾ ದೃಢೀಕರಣ ಪತ್ರವನ್ನು ಮಗು ಕೊಡಬೇಕಾಗಿರುತ್ತೆ, ಮಗುವಿನ ಶಾಲಾ ದೃಢೀಕರಣ ಪತ್ರ ಕೊಡಬೇಕು. ಆಮೇಲೆ ನೀವೇನು ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿರ್ತಾರಲ್ಲ, ಒಂದಿಷ್ಟು ನಿರ್ದಿಷ್ಟ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. 19,300 ರೂಪಾಯಿ ಒಂದನೇ ಮಗುಗೆ, ಎರಡನೇ ಮಗುಗೆ 18,000 ಚಿಲ್ಲರೆ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಟೈಮ್ನಲ್ಲಿ ಅದೇ ರೀತಿ ಇತ್ತು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇತ್ತು, ಓಕೆನಾ. ಆ ರೀತಿ ಮಾಡಿ ಬಾಂಡ್ ಕೊಟ್ಬಿಡ್ತಾಯಿದ್ರು. ಇವಾಗ ಅವರಿಗೆ 1 ಲಕ್ಷ ರೂಪಾಯಿ ಭಾಗ್ಯಲಕ್ಷ್ಮಿ ಬಾಂಡ್ ಈಗ ಅವರಿಗೆ ಬೋನಸ್ ಎಲ್ಲ ಸೇರಿ 1 ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯತೆ ಇದೆ. ಇಷ್ಟು ಒರಿಜಿನಲ್ ಬಾಂಡನ್ನು ನೀವು ಸಲ್ಲಿಕೆ ಮಾಡಬೇಕಾಗತ್ತೆ. ಒರಿಜಿನಲ್ ಬಾಂಡ್ ಎಲ್ಲಿ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು ಈ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಬೇಕಾಗತ್ತೆ, ಓಕೆನಾ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಲ್ಲಿಕೆ ಮಾಡಿದ್ರೆ ಅವರು CDPO ಆಫೀಸಿಗೆ ಕಳಿಸಿ ಮುಂದಿನ ಪ್ರೊಸೆಸನ್ನು ಮಾಡಿಸಿ, ಮತ್ತು ಬ್ಯಾಂಕ್ ವಿವರ, ಓಕೆನಾ. ಮಗುವಿನ ಹೆಸರಲ್ಲಿ ಏನು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಎಲ್ಲವೂ ಸರಿ ಇದೆ ಅಂದ ನಂತರ ನಿಮ್ಮ ಮಕ್ಕಳ ಖಾತೆಗೆ ನೇರವಾಗಿ DBT ಮೂಲಕ ಸರ್ಕಾರ ಹಣವನ್ನು ಜಮಾ ಮಾಡುತ್ತೆ, ಓಕೆನಾ. ಆಮೇಲೆ ಹೆಸರು ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ರೆ, ಸುಮಾರು 18 ವರ್ಷದ ಹಿಂದಿನ ಕತೆ ಆಗಿರೋದ್ರಿಂದ ಹೆಸರು ಆಮೇಲೆ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ರೆ ನೀವು CDPO ಕಚೇರಿಗೆ ಹೋಗಿ, ನಿನ್ನೆ ಕೂಡ ಒಬ್ಬರು ನಮ್ಮ ವೀಕ್ಷಕರು ಕೇಳ್ತಾ ಇದ್ದೀರಿ, ಸರ್ ನಮ್ಮದು ಹೆಸರು ಬದಲಾವಣೆ ಆಗಿದೆ, ಏನು ಮಾಡಬೇಕು ಅಂತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಚೇರಿಗೆ ಹೋಗಿ ನಿಮ್ಮ ಹೆಸರನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ, ಅಥವಾ ಸರಿಪಡಿಸ್ಕೊಳ್ಳೋದಲ್ಲ, ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತೆ, ಓಕೆನಾ. ಮೊದಲೇ ಇದ್ದ ಹೆಸರು, ಈಗಿರ್ತಕ್ಕಂಥ ಹೆಸರು ಎರಡೂ ನಾನೇ ಅಂಥೇಳಿ ಒಂದು ದೃಢೀಕರಣ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಿಗ್ನೇಚರ್ ಮಾಡಿಸಿ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಯಾವುದೇ ತೊಂದರೆ ಇಲ್ಲ, ನಿಮಗೆ ಹಣ ಬರುವಂಥದ್ದು, ಓಕೆನಾ. ಇದಿಷ್ಟು ನೀವು BPL ಕಾರ್ಡನ್ನು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ, ಓಕೆನಾ. ನಿಮ್ಮ BPL ಕಾರ್ಡ್ ಹೊಂದಿರಬೇಕು, BPL ಕಾರ್ಡನ್ನು ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನು ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಟ್ಟರೆ ಮುಗೀತು, ಮತ್ತೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳಿಗೆ ನೇರವಾಗಿ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ, ಓಕೆನಾ. ಆಮೇಲೆ ಈಗ ಸುಕನ್ಯಾ ಸಮೃದ್ಧಿ ಮತ್ತು ಭಾಗ್ಯಲಕ್ಷ್ಮಿ ಅಂಥೇಳಿ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನೇ ಎರಡನ್ನೂ ಸೇರಿಸಿ ಒಟ್ಟು ಮಾಡಿದ್ದಾರೆ, ಓಕೆನಾ. ಇವಾಗ ಯಾವಾಗ ಬೇಕು ಅವಾಗ ಮಾಡ್ಸೋಕ್ಕೆ ಬರೋಲ್ಲ. ಈ ಯೋಜನೆ ಈಗ ಭಾಗ್ಯಲಕ್ಷ್ಮಿ ಕಾನ್ಸೆಪ್ಟು ಕೂಡ ಇದೆ, ಇಲ್ಲ ಅಂತಿಲ್ಲ. ಭಾಗ್ಯಲಕ್ಷ್ಮಿ ಕಾನ್ಸೆಪ್ಟ್ ಈಗಲೂ ಕೂಡ ಇದೆ. ಈಗ ನೀವು ಮಾಡಿಸ್ಬೇಕು ನಿಮ್ಮ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ನೀವು ಸುಕನ್ಯಾ ಸಮೃದ್ಧಿ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಎರಡೂ ಫಾರಮ್ಗಳನ್ನು ನೀವು ಫಿಲಪ್ ಮಾಡಿ ಕೊಡಬೇಕಾಗತ್ತೆ. ನಿಮ್ಮ ಮಗುವಿಗೆ ಹುಟ್ಟಿದ 1 ದಿನದಿಂದ 2 ವರ್ಷದ
ವರ್ಷದ ಒಳಗಡೆಯಾಗಿ ನೀವು ಮಾಡಬೇಕಾಗತ್ತೆ, ಓಕೆನಾ. ಆದಷ್ಟು ಬೇಗ ನಿಮ್ಮ ಹೆಣ್ಮಗು ಹುಡ್ತು ಅಂದರೆ ನಿಮಗೆ ನೀವು ಆದಷ್ಟು ಬೇಗ ಬರ್ತ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು 2 ವರ್ಷದ ಒಳಗಡೆ ನೀವು ಮಾಡಬೇಕಾಗತ್ತೆ, ಓಕೆನಾ. ಆಮೇಲೆ ಮಗುವಿನ ಬರ್ತ್ ಸರ್ಟಿಫಿಕೇಟು ಬೇಕಾಗುತ್ತೆ, ಓಕೆನಾ. ನಾನು ಹೇಳಿದ್ನಲ್ಲ, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ನಿಮ್ಮ 2 ಮಕ್ಕಳಿಗೂ 2 ಜನ ಹೆಣ್ಣುಮಕ್ಕಳಿದ್ದಾರೆ ಅಂದರೂ ಕೂಡ ನೀವು ಮಾಡಿಸ್ಬೋದಾಗಿರುತ್ತೆ. 2 ಜನ ಹೆಣ್ಣುಮಕ್ಕಳಿಗೂ ಕೂಡ ನೀವು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮಾಡಿಸ್ಬೋದಾಗಿರುತ್ತೆ. ಅದರ ಜೊತೆಯಲ್ಲಿ ತಂದೆ ತಾಯಿ ಮಗುವಿನ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ ಬೇಕಾಗುತ್ತೆ. BPL ಕಾರ್ಡ್ ಇದ್ದವ್ರಿಗೆ ಮಾತ್ರ ಈಗ ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಕೊಡೋದು ಈಗಲೂ ಅಷ್ಟೇ, ಆವಾಗಲೂ ಅಷ್ಟೇ. BPL ಕಾರ್ಡ್ ಇರೋರಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಈ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. BPL ಕಾರ್ಡ್ ದಾಖಲಾತಿ ಜೆರಾಕ್ಸನ್ನು ಕೊಡಬೇಕಾಗುತ್ತೆ. ಆಮೇಲೆ ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತಪ್ಪ ಅಂದರೆ, ಸುಮಾರು 15 ವರ್ಷದವರೆಗೂ ಕೂಡ ಮಗುವಿನ ಖಾತೆಗೆ ಪ್ರತಿ ವರ್ಷ 3,000 ರೂಪಾಯಿ ಅಂತೆ ಜಮಾ ಮಾಡ್ತಾ ಹೋಗುತ್ತೆ ಸರ್ಕಾರ. 18 ವರ್ಷದ ಬಳಿಕ ಆ ಮಗು ಹಣವನ್ನು ಹಿಂಪಡೆಯುವಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿರುತ್ತೆ. ಆಮೇಲೆ ಇನ್ನೇನು ದಾಖಲಾತಿಗಳು ಬೇಕು? 2 ಅಪ್ಲಿಕೇಶನ್ನಿಗೆ ಫಾರಮ್ಮಿಗೆ ಫಿಲ್ ಮಾಡಿ 2 ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಈ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ, ಎಲ್ಲಿ ಸಬ್ಮಿಟ್ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಮಗು ಮತ್ತು ತಂದೆ ತಾಯಿ ಸ್ಟ್ಯಾಂಪ್ ಸೈಜ್ ಫೋಟೋ ಬೇಕು, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು, ತಾಯಿ ಕಾರ್ಡ್ ಅಂತ ನೀವೇನು ಕೊಡ್ತಾರಲ್ಲ ಅದು ಬೇಕಾಗುತ್ತೆ, ಓಕೆನಾ. ತಾಯಿ ಕಾರ್ಡ್ ಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ ಕೊಡ್ಬೋದು, ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇಷ್ಟು ದಾಖಲಾತಿಗಳನ್ನು ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರ ಬಳಿ ಇಷ್ಟು ದಾಖಲಾತಿಗಳನ್ನು ಕೊಟ್ಟರೆ ನಿಮ್ಮ 2 ಹೆಣ್ಣು ಮಕ್ಕಳಿಗೆ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಜೊತೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸ್ಬೋದು. ಬಹುತೇಕ ಜನರು ಇದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಹೇಳಿದ್ರಿ, ಖಂಡಿತವಾಗ್ಲೂ ಕೂಡ ಅದಕ್ಕೋಸ್ಕರ ಮಾಡಿದ್ದೀನಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಏನು ಗುಡ್ ನ್ಯೂಸು, ಏನು ಸಿಹಿ ಸುದ್ದಿ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡೋಂಥ ಕೆಲಸವನ್ನು ಮಾಡ್ತೀನಿ. ಇದೇ ರೀತಿ ಪ್ರತಿನಿತ್ಯ ನಿಮಗೆ ಲೈವ್ ಮಾಡುವಾಗ ಕೇಳ್ತೀನಿ, ನಿಮ್ಗೇನು ಮಾಹಿತಿ ಬೇಕು, ಏನು ಡೌಟ್ ಇದೆ ಕೇಳಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಖಂಡಿತವಾಗ್ಲೂ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀನಿ. ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಈಗೇನಾದರೂ 12ನೇ 13ನೇ ಕಂತು ಬಿಡುಗಡೆ ಆಗಿದೆಯಾ, ಈಗ ಬೇರೆ ಕಡೆ ಎಲ್ಲ ಬಂದಿದೆ, 12ನೇ ಕಂತು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ ಏನಿದು ನಿಜ ಸ್ಥಿತಿ ಏನು ಅಂತ ನೋಡೋದಕ್ಕೆ ಹೋದರೆ, ಮೊದಲನೇ ಪಾಯಿಂಟ್ ಹೇಳಬೇಕು ಅಂದರೆ, ಇನ್ನೂ ಕೂಡ 12ನೇ 13ನೇ ಕಂತು ಒಬ್ಬ ವ್ಯಕ್ತಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ, ಓಕೆನಾ. ಹಾಗಾಗಿ ಏನಿದು ಸರ್ ಯಾವಾಗ ಬಿಡುಗಡೆ ಆಗ್ಬೋದು, ಈಗ ಆಲ್ರೆಡಿ ಸೆಪ್ಟೆಂಬರ್ ಎಂಡ್ ಒಳಗೆ ಬಿಡುಗಡೆ ಆಗುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಂತ ನೀವು ನಮ್ಮ ಕಡೆನೇ ಬೆರಳು ತೋರಿಸಿ ಹೇಳ್ಬೋದು. ಹೌದು, ಖಂಡಿತವಾಗ್ಲೂ ನಾನೇ ಹೇಳ್ತಾ ಇದ್ದೆ. ಈಗ ಸರ್ಕಾರದಿಂದ 4,000 ಒಟ್ಟಿಗೆ ಸೆಪ್ಟೆಂಬರ್ ಈಗ ಕೆಲವೊಂದೊಂದು ಬೇರೆ ಮೂಲದ ಮಾಹಿತಿ ಪ್ರಕಾರ 26 ಇವತ್ತು ಸೆಪ್ಟೆಂಬರ್ 26 ಇವತ್ತು ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದ ಅಧಿಕೃತ ಮಾಹಿತಿ ಅಲ್ಲ, ಕೆಲವು ಗೂಗಲ್ ಇನ್ಫಾರ್ಮೇಷನ್ನು ಅದೆಲ್ಲ ನಿಮಗೆ ತೋರಿಸಿದ್ದೆ. ಅದ್ರ ಪ್ರಕಾರ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಇತ್ತು. ಅದೇನು ಕಾಕತಾಳೀಯನೋ, ನಿಜವಾಗ್ಲೂ ಇವತ್ತೇ ಬಿಡುಗಡೆ ಆದರೆ ಒಳ್ಳೆಯದಾಗತ್ತೆ, ಓಕೆನಾ. ಬಟ್ ಬಿಡುಗಡೆ ಆಗೋದು ಡೌಟ್ ಇದೆ ಗೈಸ್, ಓಕೆನಾ. ನನಗೆ ಅನಿಸೋ ಪ್ರಕಾರ ಬಿಡುಗಡೆ ಆದರೆ ಒಳ್ಳೆಯದು, ಬಟ್ ಬಿಡುಗಡೆ ಆಗೋದು ಡೌಟ್ ಇದೆ. ಯಾಕೆಂದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 3 ತಿಂಗಳ ಹಣವನ್ನು ಸರ್ಕಾರಕ್ಕೆ 3 ತಿಂಗಳ ಹಣವನ್ನು ನಮ್ಮ ಇಲಾಖೆಗೆ ಕೊಡಿ ಅಂಥೇಳಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಈಗ ಆಲ್ರೆಡಿ ಕಳಿಸಿದೆ. ಈಗ ಆಲ್ರೆಡಿ ಹಣಕಾಸು ಇಲಾಖೆ ಪರಿಶೀಲನೆ ನಡೆಸ್ತಾ ಇದ್ದು, CM ಸಿದ್ದರಾಮಯ್ಯನವರ ಒಂದು ಸಿಗ್ನೇಚರ್ ತೊಗೊಂಡು ಅಪ್ರೂವ್ ಮಾಡಿ ಕಳಿಸಿದರೆ ಮುಗೀತು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರುತ್ತೆ. ಅಲ್ಲಿಗೆ ಬರ್ತಿದ್ದ ಹಾಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಅದೇನು ಪ್ರೊಸೀಜರ್ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಪ್ರತಿ ಸರಿ ಪ್ರೊಸೀಜರ್ ಹೇಳಕ್ಕೆ ಹೋಗಲ್ಲ, ಹಣ ಬರುತ್ತೆ, ಓಕೆನಾ. ಹಾಗಾಗಿ ಸದ್ಯಕ್ಕಂತೂ ಪ್ರಸ್ತಾವನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೋಗಿದೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದ ತಕ್ಷಣ ನಿಮ್ಮೆಲ್ಲರ ಖಾತೆಗೂ ಹಣ ಬರುತ್ತೆ. ಅವರೇನು ಲೇಟ್ ಮಾಡಲ್ಲ, ಓಕೆನಾ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಈಗ ಆದಷ್ಟು ಬೇಗ ಕೊಡಬೇಕು ಅಂತಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರ ಇಲಾಖೆಗೆ ಹಣ ಬಂದಿಲ್ಲ ಅಂದರೆ ಅವ್ರು ಹೇಗೆ ಬೇಗ ಕೊಡಲಿಕ್ಕೆ ಸಾಧ್ಯ, ಓಕೆನಾ. ಈಗ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಸುಮಾರು 1,78,000 ಗೃಹಲಕ್ಷ್ಮಿ ಅರ್ಜಿಗಳು ರಿಜೆಕ್ಟ್ ಆಗಿತ್ತು, ಓಕೆನಾ. ನೀವು ಗಮನಿಸ್ಬೋದು, ನಾನು ಕಳೆದ ಬಾರಿನೇ ಹೇಳಿದ್ದೆ, ಒಂದು ವಿಡಿಯೋ ಮಾಡಿದ್ದೆ. 1,78,000 ಗೃಹಲಕ್ಷ್ಮಿ ಅರ್ಜಿಗಳು ರಿಜೆಕ್ಟ್ ಆಗಿದ್ದು, ಕಾರಣ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಮತ್ತು GSTಯನ್ನು ಪೇ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ 76,000 ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತ ರಿಜೆಕ್ಟ್ ಆಗಿದೆ. 1,02,000 GST ಅಂತ ಹೇಳಿ ರಿಜೆಕ್ಟ್ ಆಗಿದೆ. GST ಅಂತ ಹೇಳಿ ಕೆಲವೊಬ್ಬೊಬ್ಬರು ಸಾಲ ತೆಗಿಯೋಕ್ಕೆ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ಬ್ಯಾಂಕಿಗೆ ಕೊಟ್ಟಿದ್ದರೂ ಸಹ ಅಂಥವ್ರದ್ದು GST ಅಂತ ಬಂದಿದೆ. ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡ್ರು ಕೂಡ, ಈಗೊಂದು ನೀವೊಂದು ನಗರ ಪ್ರದೇಶಗಳಲ್ಲಿ ಎಲ್ಲೇ ಆಗಲಿ ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಟರೂ ಸಹ ನೀವು
ಟಿಯನ್ನು ಫೈಲ್ ಮಾಡಬೇಕು ಅಂತ ಈಗ ಕಾನೂನಿದೆ, ಓಕೆನಾ. ಹಾಗಾಗಿ ಅಂಥವರಿಗೂ ಕೂಡ ಈಗ ಅರ್ಜಿ ರಿಜೆಕ್ಟ್ ಆಗಿರೋದ್ರಿಂದ ಸರ್ಕಾರ ಇನ್ನೊಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಈಗ ಇನ್ಕಮ್ ಟ್ಯಾಕ್ಸ್ನವ್ರದ್ದು ಏನೂ ಮಾಡೋಕ್ಕಾಗಲ್ಲ, ಅವರು ಆರ್ಥಿಕವಾಗಿ ಸಬಲರಿರ್ತಾರೆ, ಅವರಿಗೆ ಗೃಹಲಕ್ಷ್ಮಿ ಹಣದ ಅಗತ್ಯ ಇಲ್ಲ, ಅವ್ರಿಗೆ ನಾವು ಕೊಡುವಂಥ ಅಗತ್ಯ ಇಲ್ಲ ಅಂಥೇಳಿ ಸರ್ಕಾರನೇ ಡಿಸೈಡ್ ಮಾಡಿದೆ. ಬಟ್ GST ಪೇಯರ್ ಈ ರೀತಿ ಬಂದಿದ್ದಾರಲ್ಲ, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಇಲ್ಲಿ ನೋಡಿದ್ರೆ ಕೆಲವೊಂದೊಂದು ಹಳ್ಳಿ ಕಡೆ ಯಾವುದೇ ರೂಲ್ಸ್ ಇಲ್ಲ, ಓಕೆನಾ. APL ಕಾರ್ಡ್ನವರಿಗೂ ಬರುತ್ತೆ, BPL ಕಾರ್ಡ್ನವ್ರಿಗೂ ಬರುತ್ತೆ, 100 ಎಕರೆ ತೋಟ ಇರೋನಿಗೂ ಬರುತ್ತೆ, ಹಳ್ಳಿ ಕಡೆ ಏನು ಮನೆ ಇಲ್ಲ ಮಠ ಇಲ್ಲ ಜಮೀನು ಇಲ್ದವನಿಗೂ ಬರುತ್ತೆ, ಓಕೆನಾ. ಬಟ್ ಆದರೆ ಇಲ್ಲಿ ಇದು ಸಿಟಿಯಲ್ಲಿ ಮಾತ್ರ ನಾವು ಸಣ್ಣ ಪುಟ್ಟ ಗೂಡ ಅಂಗಡಿ ಇಟ್ಕೊಂಡವರು GST ಪೇ ಮಾಡ್ತಾ ಇರೋರಿಗೂ ಬರ್ತಾ ಇದೆ. ಈ ಥರ ಇದ್ದು ಅಂಥವರಿಗೆ ಮತ್ತೆ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ಇರೋರಿಗೆ ಕೊಡಬೇಕು, ಮತ್ತು ನಾವು ಈ ರೀತಿ ಪರಿಶೀಲನೆ ಮಾಡಿ ಯಾರ್ಯಾರು ರಿಜೆಕ್ಟ್ ಮಾಡಿದ್ವಿ ಅವರ ಅರ್ಜಿಯನ್ನು ಮತ್ತೆ ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. GST ಯಾರ್ಯಾರು ಬಂದಿದೆ 1,02,000 ಅಂತ ನಾನು ಏನು ಹೇಳಿದೆ ಅರ್ಜಿಗಳನ್ನು, ಅವರಿಗೆ ಮತ್ತೆ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕು ಅಂಥೇಳಿ ಮಾಹಿತಿ ಬರ್ತಾ ಇದೆ ಗೈಸ್, ಓಕೆನಾ. ಇದು ನಾನು ಹೇಳ್ತಾ ಇಲ್ಲ, ವಿಡಿಯೋ ಪ್ರೂಫನ್ನು ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ, ನೋಡಿ ಈ ವಿಡಿಯೋ ನೋಡಿದ ನಂತರ. ಓಕೆ, ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತೀನಿ. 2 ಗುಡ್ ನ್ಯೂಸ್ ಬಂದಿದೆ. ಸದ್ಯಕ್ಕೆ ಈಗ ನಮಗೆ ಹಣ ಬರ್ತಾ ಇಲ್ಲಲ್ಲ ಸರ್, GST ರಿಜೆಕ್ಟ್ ಆದವರಿಗೆ ಹಣ ಬರುತ್ತಾ ಅಂತ ನೀವು ನೋಡೋಕೆ ಹೋದರೆ ಖಂಡಿತವಾಗ್ಲೂ ಬರುತ್ತೆ. ಇದು 5 ವರ್ಷದ ಪ್ರೋಸೆಸ್ಸು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, 1 ತಿಂಗಳು 2 ತಿಂಗಳು, ಬಟ್ ಹಣವಂತೂ ನಿಲ್ಲಿಸಲ್ಲ, ಜಮಾ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಈಗ ಲೋಕಸಭಾ ಚುನಾವಣೆ ಆದಮೇಲೆ ಬರೋದೇ ಇಲ್ಲ ಅಂದಿದ್ರಿ, ಆದರೂ ಕೆಲವರು ಸಾಕಷ್ಟು ಜನ ಈಗಲೂ ಕೂಡ ಅದೇ ರೀತಿ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರಿ, ಬರಲ್ಲ ಬಿಡಿ ಸರ್ ಯಾಕೆ ಅಂತ ಹೇಳಿ ಅಂತ. ಈಗ 11ನೇ ಕಂತು ಬಿಡುಗಡೆ ಆಯಿತಾ, ಇದೇ ರೀತಿ ಆಗುತ್ತೆ. ಸರ್ಕಾರದ ಹಣ ಅಂದರೆ ಅದೇ ರೀತಿ ಉಚಿತವಾಗಿ ನೀವು ಹಣ ಪಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಕಾಯಲೇಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಆದಷ್ಟು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಇಲ್ಲಿ ಮೋರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.